ಕೂಡ ನಮ್ಮ ಕ್ಯಾಟಗರಿಯಲ್ಲಿ ಇರ್ತಾರೆ. ಬೈಸೆಕ್ಷುವಲ್ ಅವ್ರು ಇರೋ ಹೋಮೋಸೆಕ್ಸುವಲ್ ಹುಡುಗಿನೇ ಇಷ್ಟಪಡೋದು, ಹುಡುಗನ ಇಷ್ಟಪಡೋದು. ಸೊ ಆ ತರ ಕ್ಯಾಟಗರಿಯವರು ಬರ್ತಾರೆ. ಕೋತಿಗಳು ಅಂತಂದ್ರೆ ಪ್ಯಾಂಟ್ ಶರ್ಟ್ ಅಲ್ಲಿ ಇರ್ತಾರೆ, ಸೊ ಸ್ಯಾರಿ ವೇರ್ ಮಾಡಿರ್ತಾರೆ, ಅವ್ರ ಫೆಮಿನಿನ್ ಕ್ಯಾರೆಕ್ಟರ್ ಇರ್ತಾರೆ. ಸೊ ಆ ತರ ಒಂದು ಬರುತ್ತೆ. ಲೆಸ್ಬಿಯನ್ ಅಂದ್ರೆ ಹುಡುಗಿ ಏನ್ ಹೇಳ್ತಾರೆ, ಸೊ ಆ ತರ ಒಂದು ಕ್ಯಾಟಗರಿಗಳಲ್ಲೂ ಕೂಡ ನಮ್ಮ ಸಮಾಜದವರು ಇರ್ತಾರೆ. ಓಕೆ, ನಿಮ್ಗೆ ಪ್ರಿಯಾಂಕಾಗೆ ಏನೆಲ್ಲ ಆಪರೇಷನ್ ಆಗಿದೆ ಅಂದರೆ ನೀವು ಬ್ಯೂಟಿಯಾಗಿ ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳಿದೆ. ಕೆಲವೊಬ್ರು ಬೇರೆ ಬೇರೆ ರೀತಿಯ ಆಪರೇಷನ್ ಮಾಡಿಸ್ಕೊಳ್ತಾರೆ. ನೀವು ಬ್ರೆಸ್ಟ್ ಆಪರೇಷನ್ ಎಲ್ಲ ಮಾಡಿಸ್ಕೊಂಡಿದ್ರೆ ಹೇಗೆ ಏನು? ಹೌದು, ನಾನು ಆಪರೇಷನ್ ಮಾಡಿಸ್ಕೊಂಡಿದ್ದು ಸೆಕ್ಷುವಲ್ ಚೇಂಜ್ ಅದೊಂದು. ಅದು ಬಿಟ್ರೆ ಇದು ಇದು ಯಾವಾಗ ಮಾಡಿಸ್ಕೊಂಡ್ರಿ? ರೀಸೆಂಟ್ ಒಂದು 2019 ಅಲ್ಲೇನೋ. ಓಕೆ, 4 years ಬ್ಯಾಕ್. ಓಕೆ, 5 years ಬ್ಯಾಕ್ ಮಾಡಿಸ್ಕೊಂಡು. ಅಂದ್ರೆ ಹೇಗೆ ಆಪರೇಷನ್ ಅಂದ್ರೆ ಯಾವ ರೀತಿ ಅಂದ್ರೆ ತುಂಬಾ ಮೆಥಡ್ಗಳಿರುತ್ತೆ. ಲೋ ಬಜೆಟ್ ಇಂದ ಹೈ ಬಜೆಟ್ ವರ್ಗೂ ಇರುತ್ತೆ. ಇವಾಗ ಸಿಲಿಕಾನ್ ಅಂತ ವಿಚಾರ ಬಂದಾಗ 2 ರೀತಿಲಿ ಇರುತ್ತೆ. ಒಂದು ಸಿಲಿಕಾನ್ ಇರುತ್ತೆ, ಒಂದು ಜೆಲ್ ಅಂತ ಇರುತ್ತೆ. ಸೊ ಎರಡಲ್ಲೂ ಬೇರೆ ಬೇರೆ ತರ ಡಿಫ್ರೆಂಟ್ ಇರುತ್ತೆ. ಸೊ ಆಪರೇಷನ್ ಮಾಡೋದು ಡಿಫ್ರೆಂಟ್ ಆಗೇ ಇರುತ್ತೆ. ಕೆಲವ್ರಿಗೆ ಈ ಭಾಗದಲ್ಲಿ ಇದು ಮಾಡಿದ್ರೆ, ಇನ್ ಕೆಲವ್ರು ಈ ಭಾಗದಲ್ಲಿ ಇದು ಮಾಡ್ತಾರೆ, ಇನ್ ಕೆಲವ್ರಿಗೆ ಸೈಡ್ ಇಂದ ಇದು ಮಾಡ್ತಾರೆ. ಸೊ ಆ ತರ ಬೇರೆ ಬೇರೆ ಇದರಲ್ಲಿ ಮಾಡ್ತಾರೆ. ಸೊ ಅವ್ರಿಗೆ ಕೆಲವರಿಗೆ ಲೋ ಕಾಸ್ಟ್ ಅಲ್ಲಿ ಮಾಡಿಸ್ಕೊಂಡಿರ್ತಾರೆ, ಅದರಿಂದ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ. ಕ್ಯಾನ್ಸರ್ ಆಗುವಂಥದ್ದು, ಅದು ಒಡೆದೋಗುವಂಥದ್ದು, ಇದೆಲ್ಲ ಆಗುತ್ತೆ. ನಾವು ಏನೇ ಒಂದು ಮಾಡಿಸ್ಕೋಬೇಕು ಲೈಫ್ ಲಾಂಗ್ ನೋಡಬೇಕು. ಸೊ ಆಗಿದ್ದಾಗ ಎಷ್ಟು ಕಾಸ್ಟ್ ಆದ್ರೂ ಕೂಡ ನಾವು ಅದನ್ನ ಈಗ 1.5 lakh ಆಗ್ಬೋದು, 2 lakh ಆಗ್ಬೋದು, ಹೇಳಕ್ಕಾಗಲ್ಲ, ಡಿಪೆಂಡ್ ಆಗ್ಬೋದು. ನಾವು ಮಾಡಿಸೋದಂಥ ಟೈಮಲ್ಲಿ ಅಷ್ಟಿರ್ಬೋದು. ಈಗ ಇನ್ನೂ ಸ್ವಲ್ಪ ಟೆಕ್ನಾಲಜಿ ಮುಂದೆ ಬಂದಾಗ ಇನ್ನೊಂದಷ್ಟು ಕಾಸ್ಟ್ ಆಗ್ಬೋದಲ್ಲ. ಸೊ ಆ ಥರ ಕಾಸ್ಟ್ ವೈಸ್ ಜಾಸ್ತಿನೂ ಆಗ್ಬೋದು, ಕಡಿಮೆನೂ ಆಗ್ಬೋದು. ನಾವು ಜಾಸ್ತಿಗೆ ಹೋಗಿ ಯಾಕೆಂದ್ರೆ ಲೈಫ್ ಲಾಂಗ್ ನೋಡ್ತೀವಿ. ಸೊ ನಾವು ಹಣ ಕಡಿಮೆ ಬಜೆಟಲ್ಲಿ ಹೋಯ್ತು ಅಂದ್ರೆ ನಮಗೆ ಆಪತ್ತು ಅಂತಾನೆ ಹೇಳ್ಬೋದು. ಓಕೆ, ನಿಮ್ದು ಎಷ್ಟು ಖರ್ಚಾಯ್ತು ಪ್ರಿಯಾಂಕಾ? ನಂದು 1.5 ಕಂಪ್ಲೀಟ್ ಮೆಡಿಸಿನ್ಸ್ ಪ್ರತಿಯೊಂದು ಸೇರಿ ಅಷ್ಟೇ. ಎಲ್ಲಿ ಬೆಂಗಳೂರಲ್ಲೇ ಮಾಡಿಸ್ಕೊಂಡಿದ್ದು? ಸುಗುಣ ಆಸ್ಪತ್ರೆಯಲ್ಲಿ. ಓಕೆ, ಅಂದ್ರೆ ಅದಾದ ನಂತರ ಯಾವ ರೀತಿ ಪ್ರೊಟೆಕ್ಟ್ ಮಾಡ್ಕೊಬೇಕು, ಯಾವ ರೀತಿ ಸೆಲ್ಫ್ ಕೇರ್ ಮಾಡ್ಕೊಬೇಕು? ಅವ್ರು ಹೇಳ್ತಾರೆ ಜಾಸ್ತಿ ಇದು ಓಡೋದಾಗ್ಲಿ, ಡ್ಯಾನ್ಸ್ ಮಾಡೋದಾಗ್ಲಿ ಅದೆಲ್ಲ ಮಾಡಕ್ ಹೋಗ್ಬಾರ್ದು ಜಾಸ್ತಿ ಲೈಫಲ್ಲಿ ಅಂದ್ರೆ ಮಾಡಿ ಅಂದ್ರೆ ಅಷ್ಟು ಓವರ್ ಆಗ ಅದೇ ಇದು ಮಾಡಬಾರ್ದು. ನೀವೇನು ಹೇರ್ ಟ್ರೀಟ್ಮೆಂಟ್ ಆಗ್ಲಿ, ನೋಸ್ಗೆ, ಲಿಪ್ಸ್, ಚೀಕ್ಸ್, ನಿಮ್ಮವ್ರಿಗೆ ತುಂಬಾ ಇಷ್ಟ ಇರುತ್ತಲ್ಲ ಅದೆಲ್ಲ, ವೈಟ್ನಿಂಗ್, ಸೊ ಎಲ್ಲ ನಾವು ಕೃತಕನೇ ಆಗ್ಬಿಟ್ರೆ ನಮ್ಮಲ್ಲಿ ನಮ್ದು ಅಂತ ನ್ಯಾಚುರಲ್ ಅನ್ನೋದು ಏನಿರುತ್ತೆ. ಸೊ ಎಲ್ಲ ಮೂಗ್ ಮಾಡಿಸ್ಕೊಳ್ಳೋದು ಪ್ರತಿಯೊಂದೂ ಬರೀ ಆರ್ಟಿಫಿಷಿಯಲೇ ಆಗ್ಬಿಡುತ್ತೆ. ಸೊ ಆಗಿದ್ದಾಗ ನಮ್ದು ರಿಯಾಲಿಟಿ ಅನ್ನೋದು ಏನಿರುತ್ತೆ. ಸೊ ಹಾಗಾಗಿ ಅಂಥದಕ್ಕೆಲ್ಲ ನಾನು ಹೋಗಿಲ್ಲ. ದೇವ್ರು ಕೊಟ್ಟಂತ ಏನು ಈ ಬ್ಯೂಟಿ ಇದೆ ಅದನ್ನೇ ಕಾಪಾಡ್ಕೊಂಡು ಉಳಿಸ್ಕೊಂಡು ಹೋಗ್ತಾ ಇದ್ದೀನಿ. ನಾವಿದ್ದಾಗ ಇದ್ದಂಥದ್ಕೂ ಇವಾಗಿನೂ ನಮ್ಮ ಕಮ್ಯುನಿಟಿಯಲ್ಲಿ ತುಂಬಾ ಚೇಂಜಸ್ ಇರುತ್ತೆ. ನಾವು ಮುಂಚೆ ಒಂದು ಆಪರೇಷನ್ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ನಮ್ಮ ಅಜ್ಜಿ ಇದ್ದಿರು ಬಾಂಬೆಗೆ ಹೋಗ್ಬೇಕಿತ್ತು, ಮತ್ತೆ ಇಲ್ಲಿ ಬೆಂಗಳೂರಲ್ಲಿ ಪರ್ಮಿಷನ್ ತಗೋಬೇಕಿತ್ತು, ಅವರೇ ಕರ್ಕೊಂಡು ಹೋಗ್ಬೇಕು, ನಮ್ಮನ್ನ ಅಕ್ಸೆಪ್ಟ್ ಮಾಡ್ಬೇಕು. ಇವಾಗ ನಿಮ್ಗೇನ್ ಅನ್ಸುತ್ತೆ? ಈಗಿನ ಬರೋರ್ಗೆ ಏನ್ ಅನ್ಸುತ್ತೆ ಅಂದ್ರೆ ಆ ತರ ಯಾರು ಕೂಡ ಲೈಫ್ ಲೀಡ್ ಮಾಡಲ್ಲ. ನಮ್ಮಷ್ಟು ಕಷ್ಟಪಟ್ಟು ಬಂದವರು ಈಗೇನಿದ್ರು ಫ್ರೀಡಮ್ ಆಗಿ ಬರ್ತಾರೆ, ಅವರೇ ಹೋಗ್ತಾರೆ, ಓನ್ ಆಗಿ ಅವರೇ ಮಾಡಿಸ್ಕೊಳ್ತಾರೆ, ಫ್ಯಾಮಿಲಿಯಿಂದನೇ ಹೋಗ್ತಾರೆ, ಕೆಲವರು ಅವ್ರು ಇಂಡಿವಿಜುವಲ್ ಆಗಿ ಹೋಗ್ತಾರೆ. ಆ ತರ ಎಲ್ಲ ಈಗಿನವ್ರಿಗಿದೆ. ಸೊ ಆಗ ಅಷ್ಟು ಇದಿರ್ಲಿಲ್ಲ.